ಕೇಂದ್ರ ಸರ್ಕಾರದ ತುರ್ತು ನಿರ್ದೇಶನದ ಮೇರೆಗೆ ದೇಶದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ನಾಳೆಯ ನಾಗರಿಕ ಸ್ವರಕ್ಷಣೆ ತಾಲೀಮಿಗೆ ಅಂದರೆ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ಗೆ ಸಜ್ಜಾಗಿವೆ. ಅರ್ಧ ಶತಮಾನದ ಬಳಿಕ ಇಂಥದ್ದೊಂದು ಮಾಕ್ ಡ್ರಿಲ್ಗೆ ದೇಶ ಸಾಕ್ಷಿಯಾಗಲಿದೆ. ಈ ಕುರಿತು ಈಗಾಗಲೇ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ. ಆದರೆ ಈ ಸುತ್ತೋಲೆಯಲ್ಲಿ ಪಾಕಿಸ್ತಾನದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಆದರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಭಾರತೀಯರ ಹತ್ಯೆಯ ಬೆನ್ನಲ್ಲೇ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗಿ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂತೆಯೇ ಕೇಂದ್ರ ಸರ್ಕಾರ ನೀಡಿರುವ ಈ ಸೂಚನೆಯ ಮಹತ್ವ ಪಡೆದಿದೆ. ತನ್ನ ನೆಲವನ್ನ ಉಗ್ರರ ಸ್ವಗ್ರಾಮವಾಗಿಸಿರುವ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲು ಭಾರತ ಸಜ್ಜಾಗ್ತಾ ಇರುವ ಸುಳಿವನ್ನು ನೀಡಿದೆ. ಅಂದಹಾಗೆ ಈ ಸ್ವರಕ್ಷಣೆ ತಾಲೀಮು ಹೇಗೆ, ಯಾಕೆ, ಯಾವಾಗ ನಡೆಯುತ್ತೆ ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ 2025ರ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ 26 ಜನರು ಹತ್ಯೆಯಾದರು. ಇದು ಪಾಕಿಸ್ತಾನದ ಲಷ್ಕರ್ ಎ ತಾಯ್ಬಾ ಅಂಗ ಸಂಸ್ಥೆಯಾದ ದಿ ರೆಸಿಸ್ಟೆನ್ಸ್ ಫೋರ್ಸ್ TRF ಎಂಬ ಭಯೋತ್ಪಾದಕ ಸಂಘಟನೆ ನಡೆಸಿದ ದಾಳಿಯಾಗಿತ್ತು. ಈ ಅಮಾನುಷ್ಯ ಕೃತ್ಯಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯಿಸುವುದಾಗಿ ಭಾರತ ಘೋಷಿಸಿದ್ದು, ಉಗ್ರರಿಗೆ ಆಶ್ರಯ ನೀಡ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಹಲವು ಕಠಿಣಾತಿ ಕಠಿಣ ಕ್ರಮಗಳನ್ನು ಕೈಗೊಂಡಿತ್ತು. ಸಿಂಧೂ ನದಿ ಒಪ್ಪಂದ ಅಮಾನತು, ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಸ್ಥಗಿತ, ಪಾಕಿಸ್ತಾನಿಯರ ಗಡೀಪಾರು, ವೀಸಾ ವಿತರಣೆ ಸ್ಥಗಿತ, ಯೂಟ್ಯೂಬ್ ಚಾನೆಲ್ಗಳಿಗೆ ನಿರ್ಬಂಧ ಸೇರಿದಂತೆ ಹಲವಾರು ಕ್ರಮಗಳನ್ನು ಭಾರತ ಕೈಗೊಂಡಿದ್ದು, ಈಗ ಪಾಕ್ ಜೊತೆ ನೇರ ಯುದ್ಧಕ್ಕೆ ಸಜ್ಜಾಗ್ತಾ ಇರುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಏನಿದು ನಾಗರಿಕ ಸ್ವರಕ್ಷಣೆ ತಾಲೀಮು? ದೇಶದ ಮೇಲೆ ಯಾವುದೇ ರೀತಿಯ ದಾಳಿ ನಡೆದರೆ ಅಂತಹ ಸಂದರ್ಭದಲ್ಲಿ ನಾಗರಿಕರು ತಮ್ಮ ಸುರಕ್ಷತೆಯನ್ನ ಖಾತ್ರಿಪಡಿಸಿಕೊಳ್ಳಲು ಕೆಲವೊಂದು ಸ್ವರಕ್ಷಣೆಯ ತಂತ್ರಗಳನ್ನು ಅರಿತಿರಬೇಕಾಗತ್ತೆ. ಅದಕ್ಕೆ ನಾಗರಿಕರನ್ನ ಸಜ್ಜುಗೊಳಿಸುವ ತಾಲೀಮಿಗೆ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಅಂತ ಕರೆಯುತ್ತಾರೆ. ಈಗ ಎರಡೂ ದೇಶಗಳ ಸಂಬಂಧ ಹದಗೆಟ್ಟಿರುವ ಕಾರಣ ಯಾವುದೇ ಸನ್ನಿವೇಶವನ್ನ ಎದುರಿಸಲು ದೇಶದ ನಾಗರಿಕರು ರೆಡಿಯಾಗಿರಲಿ ಎಂಬ ಉದ್ದೇಶದಿಂದ ಭಾರತದಲ್ಲಿ 2025ರ ಮೇ 7ರ ಬುಧವಾರದಂದು ದೇಶಾದ್ಯಂತ ಈ ತಾಲೀಮು ನಡೆಸಲು ನಿರ್ಧಾರ ಮಾಡಲಾಗಿದೆ. 1971ರ ಬಳಿಕ ಮೊದಲ ಬಾರಿ ಇಂತಹ ಸಿವಿಲ್ ಡಿಫೆನ್ಸ್ ಡ್ರಿಲ್ಗಳು ಭಾರತದಲ್ಲಿ ಕೊನೆಯ ಬಾರಿ ನಡೆದಿದ್ದು 1971ರಲ್ಲಿ. ಅಂದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು. ಅದಕ್ಕೂ ಮುನ್ನ ಕ್ರಾಶ್ ಬ್ಲಾಕ್ಔಟ್ ಕ್ರಮಗಳನ್ನು ವ್ಯಾಪಕವಾಗಿ ಬಳಸಲಾಗಿತ್ತು. 224 ಜಿಲ್ಲೆಗಳಲ್ಲಿ ತಾಲೀಮು. ರಾಜ್ಯಗಳಿಗೆ ಗೃಹ ಸಚಿವಾಲಯ ನೀಡಿರುವ ಸೂಚನೆ ಪ್ರಕಾರ ಈ ಡ್ರಿಲ್ ದೇಶದ 244 ಜಿಲ್ಲೆಗಳಲ್ಲಿ ನಡೆಯಲಿದೆ. ಈ ತಾಲೀಮನ್ನ ಗ್ರಾಮ ಮಟ್ಟದವರೆಗೆ ನಡೆಸಲು ಯೋಜಿಸಲಾಗಿದೆ. ಇದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾಗರಿಕ ರಕ್ಷಣಾ ಕಾರ್ಯವಿಧಾನಗಳ ಸನ್ನದ್ಧತೆಯನ್ನ ನಿರ್ಣಯಿಸುವ ಉದ್ದೇಶವನ್ನ ಹೊಂದಿದೆ. ಈ ತಾಲೀಮಿನಲ್ಲಿ ಜಿಲ್ಲಾಧಿಕಾರಿಗಳು, ನಾಗರಿಕ ರಕ್ಷಣಾ ವಾರ್ಡನ್ಗಳು, ಸ್ವಯಂ ಸೇವಕರು, ಹೋಮ್ ಗಾರ್ಡ್ಸ್, ಸಕ್ರಿಯ ಮೀಸಲು ಸ್ವಯಂ ಸೇವಕರು, NCC, NSS, NYKS, ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿಕೂಲ ದಾಳಿಗೆ ಪ್ರತಿಕ್ರಿಯಿಸಲು ನಾಗರಿಕರಿಗೆ ತರಬೇತಿ ನೀಡುವ ಕೆಲಸವೂ ಈ ಮೂಲಕ ನಡೆಯುತ್ತೆ. ಸ್ವರಕ್ಷಣಾ ತಾಲೀಮಿನ ಉದ್ದೇಶಗಳು. ಕೇಂದ್ರ ಗೃಹ ಸಚಿವಾಲಯ 1968ರ ನಾಗರಿಕರ ರಕ್ಷಣಾ ನಿಯಮಗಳ ಅಡಿಯಲ್ಲಿ ಈ ಡ್ರಿಲ್ಗಳನ್ನು ಆಯೋಜಿಸ್ತಾ ಇದೆ. ಇದು ಈ ಕೆಳಗಿನ ಉದ್ದೇಶಗಳನ್ನು ಹೊಂದಿದೆ. ವಾಯು ದಾಳಿಯ ಎಚ್ಚರಿಕೆ ಸೈರನ್ಗಳ ಪರೀಕ್ಷೆ. ವೈಮಾನಿಕ ದಾಳಿ ಅಥವಾ ಕ್ಷಿಪಣಿ ದಾಳಿಯಂತಹ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ಎಚ್ಚರಿಕೆ ನೀಡಲು ಸೈರನ್ಗಳನ್ನು ಸಕ್ರಿಯಗೊಳಿಸಲಾಗುತ್ತೆ. ಹಾಟ್ಲೈನ್ ಅಥವಾ ರೇಡಿಯೋ ಸಂವಾದ ಲಿಂಕ್ಗಳನ್ನು ಪರೀಕ್ಷಿಸಲಾಗುತ್ತೆ. ಇದರ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸುವುದು ಈ ಡ್ರಿಲ್ನ ಮುಖ್ಯ ಗುರಿಯಾಗಿದೆ. ಕ್ರಾಶ್ ಬ್ಲಾಕ್ಔಟ್ ಕ್ರಮಗಳ ಅನುಷ್ಠಾನ. ರಾತ್ರಿಯ ಸಮಯದಲ್ಲಿ ಶತ್ರು ದೇಶದ ವೈಮಾನಿಕ ದಾಳಿಗಳಿಂದ ರಕ್ಷಣೆ ಪಡೆಯಲು ನಗರಗಳಲ್ಲಿ ದೀಪಗಳನ್ನು ಆರಿಸುವ ಅಭ್ಯಾಸವನ್ನ ನಡೆಸಲಾಗುವುದು. ಇದನ್ನ ಕೊನೆಯ ಬಾರಿ 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಬಳಸಲಾಗಿತ್ತು. ಬಣ್ಣ ಬಳಿಯುವ ಕಾರ್ಯ. ದೇಶದ ಪ್ರಮುಖ ಕಟ್ಟಡಗಳು, ಸೂಕ್ಷ್ಮ ಘಟಕಗಳು ತಟ್ಟನೆ ಶತ್ರುಗಳ ಕಣ್ಣಿಗೆ, ಶತ್ರುಗಳ ವಿಮಾನಗಳ ಕಣ್ಣಿಗೆ ಕಾಣಿಸದಂತೆ
ಹಸಿರು ಅಂದ್ರೆ ಮರ ಗಿಡಗಳಂತೆ ಕಾಣಿಸುವಂತಹ ಬಣ್ಣವನ್ನ ಬಳಿಯಲಾಗುತ್ತೆ. ನಾಗರಿಕರಿಗೆ ತರಬೇತಿ. ಜನಸಾಮಾನ್ಯರು, ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರಿಗೆ ಸಿವಿಲ್ ಡಿಫೆನ್ಸ್ ಕುರಿತು ತರಬೇತಿ ನೀಡಲಾಗುತ್ತೆ. ಇದರಲ್ಲಿ ದಾಳಿಯ ಸಂದರ್ಭದಲ್ಲಿ ನಾಗರಿಕರು ಆಶ್ರಯ ಪಡೆಯುವ ವಿಧಾನ, ಮೂಲಭೂತ ಪ್ರಥಮ ಚಿಕಿತ್ಸೆ ಮತ್ತು ಒತ್ತಡದ ಸಂದರ್ಭದಲ್ಲಿ ಶಾಂತವಾಗಿರುವ ಕೌಶಲಗಳನ್ನು ಕಲಿಸಲಾಗುತ್ತೆ. ಸ್ಥಳಾಂತರ ಯೋಜನೆಯ ಪರಿಷ್ಕರಣೆ. ಅಪಾಯಕಾರಿ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಯೋಜನೆಗಳನ್ನು ನವೀಕರಿಸಿ ಅವುಗಳನ್ನು ಅಭ್ಯಾಸ ಮಾಡಿಸಲಾಗುತ್ತೆ. ಇದರಿಂದ ತುರ್ತು ಸಂದರ್ಭದಲ್ಲಿ ಆಗುವಂತಹ ಗೊಂದಲವನ್ನ ತಪ್ಪಿಸಬಹುದು. ಅಲ್ಲದೆ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರವು ಸುಲಭವಾಗಬಹುದು. ಬಂಕರ್ಗಳು ಮತ್ತು ಕಂದಕಗಳ ಸ್ವಚ್ಛತೆ. ಯುದ್ಧದ ಸಂದರ್ಭದಲ್ಲಿ ಜನರು ಆಶ್ರಯ ಪಡೆಯಲು ಬಳಸುವ ಬಂಕರ್ಗಳು ಮತ್ತು ಕಂದಕಗಳನ್ನು ಸ್ವಚ್ಛಗೊಳಿಸಿ ಸಿದ್ಧಗೊಳಿಸಲಾಗುತ್ತೆ. ನಿಯಂತ್ರಣ ಕೊಠಡಿಗಳ ಕಾರ್ಯಾಚರಣೆ. ಭಾರತೀಯ ವಾಯುಸೇನೆಯೊಂದಿಗೆ ಸೂಕ್ತ ಸಂಪರ್ಕವನ್ನು ಸ್ಥಾಪಿಸುವ ಮತ್ತು ನಿಯಂತ್ರಣ ಕೊಠಡಿಗಳ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸುವ ಕೆಲಸವು ಈ ಡ್ರಿಲ್ನ ಭಾಗವಾಗಿದೆ. ಜನರ ಮೇಲಾಗುವ ಪರಿಣಾಮಗಳು. ಈ ಮಾಕ್ ಡ್ರಿಲ್ನ ಸಮಯದಲ್ಲಿ ಜನರು ಕೆಲವು ತಾತ್ಕಾಲಿಕ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿಯೇ ಕೇಂದ್ರ ಸರ್ಕಾರ ಮುಂಚಿತವಾಗಿಯೇ ಜನಸಾಮಾನ್ಯರಿಗೆ ಈ ನಾಗರಿಕ ಸ್ವರಕ್ಷಣಾ ತಾಲೀಮಿನ ಬಗ್ಗೆ ಮಾಹಿತಿ ನೀಡುತ್ತೆ. ಮಾಕ್ ಡ್ರಿಲ್ನ ಸಂದರ್ಭದಲ್ಲಿ ಜನರು ಈ ಕೆಳಗಿನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ತಾತ್ಕಾಲಿಕ ವಿದ್ಯುತ್ ಕಡಿತ. ಕ್ರಾಶ್ ಬ್ಲಾಕ್ಔಟ್. ಅಭ್ಯಾಸದ ಸಮಯದಲ್ಲಿ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತವಾಗಬಹುದು. ಸೈರನ್ ಶಬ್ದ. ವೈಮಾನಿಕ ದಾಳಿಯ ಎಚ್ಚರಿಕೆ ಸೈರನ್ಗಳನ್ನು ಸಕ್ರಿಯಗೊಳಿಸುವುದರಿಂದ ಹಲವು ಪ್ರದೇಶಗಳಲ್ಲಿ ಏಕಾಏಕಿ ಸೈರನ್ಗಳು ಮೊಳಗಲು ಆರಂಭವಾಗುತ್ತೆ. ಇದರಿಂದ ಜನರಿಗೆ ತಾತ್ಕಾಲಿಕ ಗೊಂದಲವಾಗಬಹುದು. ಹೀಗಾಗಿ ಜನರು ಯಾವುದೇ ಗೊಂದಲಕ್ಕೆ ಒಳಗಾಗದಂತೆ ಸೂಚನೆ ನೀಡಲಾಗಿದೆ. ಸಂಚಾರದಲ್ಲಿ ಅಡೆತಡೆ. ಕೆಲ ನಗರಗಳಲ್ಲಿ ತಾತ್ಕಾಲಿಕವಾಗಿ ಸಂಚಾರದಲ್ಲಿ ಅಡೆತಡೆ ಉಂಟಾಗಬಹುದು. ಸಾರ್ವಜನಿಕ ಸ್ಥಳಗಳಿಗೆ ನಿರ್ಬಂಧ. ಕೆಲ ಸಾರ್ವಜನಿಕ ಪ್ರದೇಶಗಳಿಗೆ ಜನಸಾಮಾನ್ಯರು, ನಾಗರಿಕರ ಪ್ರವೇಶವನ್ನ ನಿರ್ಬಂಧಿಸಬಹುದು. ಈ ಎಲ್ಲಾ ಪ್ರಕ್ರಿಯೆಗಳು ನಿಯಂತ್ರಿತ ಅಭ್ಯಾಸದ ಭಾಗವಾಗಿರುತ್ತೆ. ಇದು ಯಾವುದೇ ನೈಜ ಬೆದರಿಕೆಯ ಸೂಚನೆಯಲ್ಲ. ಹೀಗಾಗಿ ಜನರು ವಿನಾಕಾರಣ ಗೊಂದಲಕ್ಕೀಡಾಗಬಾರದು ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಏನ್ ಮಾಡಬೇಕು? ಶಾಂತವಾಗಿರಿ. ಸ್ಥಳೀಯ ಅಧಿಕಾರಿಗಳ ಸೂಚನೆಗಳನ್ನ ಪಾಲಿಸಿ. ನೀರು, ಔಷಧಗಳು ಮತ್ತು ಫ್ಲಾಶ್ ಲೈಟ್ಗಳಂತಹ ಮೂಲಭೂತ ಪೂರೈಕೆಗಳನ್ನ ಜೊತೆಗೆ ಇರಿಸಿಕೊಳ್ಳಿ. ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿಗಳನ್ನ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ವಿದ್ಯುತ್ ಸಂಪರ್ಕ ಕಡಿತಗೊಂಡರೆ ಅಥವಾ ಏಕಾಏಕಿ ಅಂತರ್ಜಾಲ ಸೇವೆ ಸ್ಥಗಿತಗೊಂಡರೆ ಉದ್ವೇಗಕ್ಕೆ ಒಳಗಾಗಬೇಡಿ. ಅಧಿಕೃತ ಮಾಹಿತಿಗಾಗಿ ಸರ್ಕಾರದ ಸೂಚನೆ, ಸರ್ಕಾರಿ ಚಾನೆಲ್ಗಳನ್ನ ಆಲಿಸಿ. ಭಾರತ ಪಾಕಿಸ್ತಾನ ಉದ್ವಿಗ್ನತೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಈಗಾಗಲೇ ಭಾರತ ಪಾಕ್ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತುಗೊಳಿಸಲಾಗಿದ್ದು, ಇದನ್ನು ಪಾಕಿಸ್ತಾನ ಯುದ್ಧದ ಕೃತ್ಯ ಅಂತ ಕರೆದಿದೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನ ನಿಷೇಧಿಸಿದೆ. ಪಾಕಿಸ್ತಾನದ ನಾಗರಿಕರಿಗೆ ವೀಸಾ ಸೇವೆಗಳನ್ನ ರದ್ದುಗೊಳಿಸಲಾಗಿದೆ. ಪಾಕಿಸ್ತಾನವು ತನ್ನ ಕಡೆಯಿಂದ ಶಿಮ್ಲಾ ಒಪ್ಪಂದವನ್ನ ಸ್ಥಗಿತಗೊಳಿಸಿದ್ದು, ಗಡಿಯಲ್ಲಿ ರಕ್ಷಣಾ ಸಿದ್ಧತೆಯನ್ನ ತೀವ್ರಗೊಳಿಸಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಯುದ್ಧ ಸೈರನ್ಗಳನ್ನ ಸ್ಥಾಪಿಸಲಾಗಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿ ಯುವಕರಿಗೆ ಗನ್ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನ ತನ್ನ ಸಮುದ್ರ ತೀರದಲ್ಲಿ ನೌಕಾಯಾನ ಅಭ್ಯಾಸಗಳನ್ನ ಮತ್ತು ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸ್ತಾ ಇದೆ. ಪ್ರಧಾನಿ ಮೋದಿ ನಿರಂತರ ಸಭೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಹಲ್ಗಾಮ್ ದಾಳಿಯ ದುಷ್ಕರ್ಮಿಗಳನ್ನ ಎಲ್ಲೇ ಇದ್ರೂ ಅಟ್ಟಾಡಿಸಿ ಬೇಟೆಯಾಡುವುದಾಗಿ ಶಪಥವನ್ನ ಮಾಡಿದ್ದಾರೆ. ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಸೇನೆಗೆ ಪೂರ್ಣ ಕಾರ್ಯಾಚರಣಾ ಸ್ವಾತಂತ್ರ್ಯವನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಪಹಲ್ಗಾಮ್ ದಾಳಿ ನಡೆದಾಗಿನಿಂದ ಇಂದಿನವರೆಗೂ ಪ್ರಧಾನಿ ಮೋದಿ ವಿವಿಧ ಉನ್ನತ ನಾಯಕರೊಂದಿಗೆ, ಪರಿಣಿತರೊಂದಿಗೆ ನಿರಂತರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಿವಿಲ್ ಡಿಫೆನ್ಸ್ ಡ್ರಿಲ್ ಕೂಡ ಭಾರತದ ರಕ್ಷಣಾ ಕಾರ್ಯತಂತ್ರದಲ್ಲಿ ನಾಗರಿಕರ ಸಿದ್ಧತೆಯನ್ನ ಖಚಿತಪಡಿಸುವ ಒಂದು ಕ್ರಮವಾಗಿದೆ. ನಾಳೆಯ ಡ್ರಿಲ್ಗೆ ಎಲ್ಲರೂ ಸಿದ್ಧರಾಗಿ. ಗೊಂದಲ ಬೇಡ. ಮೇ 7, 2025 ಅಂದ್ರೆ ನಾಳೆ ಭಾರತದಲ್ಲಿ ನಡೆಯಲಿರುವ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಅಂದ್ರೆ ನಾಗರಿಕರ ಸ್ವರಕ್ಷಣೆ ತಾಲೀಮು ಒಂದು ತುರ್ತು ಸಿದ್ಧತೆಯ ಕ್ರಮವಾಗಿದ್ದು, ಇದು ದೇಶದ ನಾಗರಿಕರನ್ನ ಯುದ್ಧದಂತಹ ಸಂದರ್ಭಗಳಿಗೆ ಸಿದ್ಧಗೊಳಿಸುವ ಗುರಿಯನ್ನ ಹೊಂದಿದೆ. ಪಹಲ್ಗಾಮ್ ದಾಳಿಯಿಂದ ಉಂಟಾದ ಭಾರತ ಪಾಕಿಸ್ತಾನದ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಈ ಡ್ರಿಲ್ಗಳು ಭಾರತದ ರಕ್ಷಣಾ ಕಾರ್ಯತಂತ್ರದಲ್ಲಿ ನಾಗರಿಕರ ಪಾತ್ರವನ್ನ ಬಲಪಡಿಸುವ ಒಂದು ಮಹತ್ವದ ಕ್ರಮವಾಗಿದೆ.
ಜನರು ಈ ಅಭ್ಯಾಸದ ಸಂದರ್ಭದಲ್ಲಿ ಕೆಲವು ತಾತ್ಕಾಲಿಕ ತೊಂದರೆಗಳನ್ನು ಎದುರಿಸಬಹುದಾದರೂ ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಅಗತ್ಯವಾದ ಕ್ರಮವಾಗಿದೆ.